ನಮಸ್ಕಾರ ದೇವ್ರು. ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಬರೀ ಟೈಮ್ ಪಾಸ್ ಮಾಡೋ ಜಾಗ ಅಲ್ಲ, ಅದು ಎಷ್ಟೋ ಜನರ ಪ್ರತಿಭೆಯನ್ನ ಜಗತ್ತಿಗೆ ತೋರಿಸೋ ಅತಿ ದೊಡ್ಡ ವೇದಿಕೆಯಾಗಿದೆ. ಅದರಲ್ಲೂ ನಮ್ಮ ಕನ್ನಡ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ಇಂಡಿಯಾದಲ್ಲೇ ದೊಡ್ಡ ಮಟ್ಟದಲ್ಲಿ ಧೂಳಿ ಬೀಸುತ್ತಿದ್ದಾರೆ. ಮಿಲಿಯನ್ ಗಟ್ಟಲೆ ಕನ್ನಡಿಗರ ಹೃದಯ ಗೆದ್ದು ತಮ್ಮದೇ ಆದ ಸಾಮ್ರಾಜ್ಯ ಕಟ್ಟಿರೋ ಆ ಟಾಪ್ 10 ಕ್ರಿಯೇಟರ್ಸ್ ಯಾರು? ಅವರು ಅಷ್ಟೊಂದು ಫೇಮಸ್ ಆಗೋಕೆ ಅಸಲಿ ಕಾರಣ ಏನು? ಅವರ ವಿಡಿಯೋಗಳ ಸೀಕ್ರೆಟ್ ಏನು? ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರ ಬಗ್ಗೆನೂ ಕಂಪ್ಲೀಟ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೆಯದಾಗಿ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್. ಯೂಟ್ಯೂಬ್ನಲ್ಲಿ ಟ್ರಾವೆಲ್ ಬ್ಲಾಗ್ಸ್ ಅಂದರೆ ಕೇವಲ ಇಂಗ್ಲೀಷ್ನಲ್ಲಿ ಮಾತಾಡಬೇಕು, ಕೈಯಲ್ಲಿ ಐಫೋನ್ ಇರಬೇಕು ಅನ್ನೋ ರೂಲ್ಸನ್ನು ಬ್ರೇಕ್ ಮಾಡಿದವರು ಇವರು. ಕೇವಲ ಅಪ್ಪಟ ಕನ್ನಡ ಭಾಷೆ, ಒಂದು ಪಾಸ್ಪೋರ್ಟ್ ಮತ್ತು ಮುಖದ ಮೇಲೊಂದು ಮುಗ್ಧ ನಗು ಇಟ್ಕೊಂಡು ಇಡೀ ಪ್ರಪಂಚ ಸುತ್ತಿರೋ ಇವರ ಸ್ಟೈಲ್ ನಿಜಕ್ಕೂ ಅದ್ಭುತ. ಇವತ್ತು ಯೂಟ್ಯೂಬ್ನಲ್ಲಿ ಬರೋಬ್ಬರಿ 30 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇವರ ಬೆನ್ನಿಗಿದ್ದಾರೆ. ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಪಾಕಿಸ್ತಾನದಿಂದ ಹಿಡಿದು ಆಫ್ರಿಕಾದ ಹಳ್ಳಿಗಳವರೆಗೂ ಹೋಗಿ ನಮಸ್ಕಾರ ದೇವ್ರು ಅಂತ ಇವರು ಕೊಡೋ ಎಂಟ್ರಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ತರಿಸುತ್ತೆ. ಗ್ರಾಮೀಣ ಶೈಲಿಯ ಸರಳತೆ ಮತ್ತು ಅದ್ಭುತವಾದ ಕಮ್ಯುನಿಕೇಷನ್ ಸ್ಕಿಲ್ ಇವರ ಯಶಸ್ಸಿನ ಅಸಲಿ ಸೀಕ್ರೆಟ್. ನಂಬರ್ 2, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಮ್ಮ ಬೆಂಗಳೂರಿನ ಹೆಸರನ್ನು ಫೇಮಸ್ ಮಾಡ್ತಿರೋ ಹುಡುಗಿ ನಿಹಾರಿಕಾ NM. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೆಲ್ಲ ಸೇರಿ ಇವತ್ತು ಇವರನ್ನು 35 ಲಕ್ಷಕ್ಕೂ ಹೆಚ್ಚು ಆಡಿಯನ್ಸ್ ಫಾಲೋ ಮಾಡ್ತಿದ್ದಾರೆ. ಇವರ ಹೈ ಎನರ್ಜಿ ಕಾಮಿಡಿ ಸ್ಕಿಟ್ಸ್, ಸೌತ್ ಇಂಡಿಯನ್ ಫ್ಯಾಮಿಲಿ ಡ್ರಾಮಾ ಮತ್ತು ರಿಲೇಟೇಬಲ್ ಎಕ್ಸ್ಪ್ರೆಷನ್ಸ್ ನೋಡಿ ನಗದೇ ಇರೋಕೆ ಸಾಧ್ಯನೇ ಇಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಕೇವಲ ಭಾರತದ ಆಡಿಯನ್ಸ್ ಮಾತ್ರವಲ್ಲ, ಗ್ಲೋಬಲ್ ಲೆವೆಲ್ನಲ್ಲಿ ಜನರ ಇವರ ವಿಡಿಯೋಗಳನ್ನು ಇಷ್ಟಪಟ್ಟು ನೋಡ್ತಾರೆ. ದೊಡ್ಡ ದೊಡ್ಡ ಹಾಲಿವುಡ್ ಮತ್ತು ಬಾಲಿವುಡ್ ಸ್ಟಾರ್ಗಳ ಜೊತೆ ಕೊಲಬರೇಷನ್ ಮಾಡೋ ಹಂತಕ್ಕೆ ಬೆಳೆದಿರೋ ನಿಹಾರಿಕಾ ಇವತ್ತಿನ ಜನರೇಷನ್ನ ಒನ್ ಆಫ್ ದಿ ಬಿಗ್ಗೆಸ್ಟ್ ಇಂಟರ್ನೆಟ್ ಸೆನ್ಸೇಷನ್ ಅಂದರೆ ತಪ್ಪಾಗಲ್ಲ. ನಂಬರ್ 3, ಇನ್ಫೋಟೈನ್ಮೆಂಟ್ ಜಗತ್ತಿನ ಅನ್ಕ್ರೌಂಡ್ ಕಿಂಗ್ಸ್ ಮೀಡಿಯಾ ಮಾಸ್ಟರ್ಸ್ ಕನ್ನಡ. ಯೂಟ್ಯೂಬ್ ಅಂದರೆ ಬರೀ ಫ್ರ್ಯಾಂಕ್ ಅಥವಾ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಅದರಲ್ಲೇ ಜ್ಞಾನ ಮತ್ತು ಇತಿಹಾಸವನ್ನು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಕೊಡಬಹುದು ಅಂತ ಪ್ರೂವ್ ಮಾಡಿದ ಚಾನಲ್ ಇದು. ಭಾರತದ ಇತಿಹಾಸ ಇರಲಿ, ಜಾಗತಿಕ ರಾಜಕೀಯ ಇರಲಿ ಅಥವಾ ಒಬ್ಬ ವ್ಯಕ್ತಿಯ ಬಯೋಗ್ರಫಿ ಇರಲಿ, ಪ್ರತಿಯೊಂದನ್ನು ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿ ಅದ್ಭುತವಾದ ಕಥೆಯ ಥರ ಹೇಳ್ತಾರೆ. ಕೇವಲ ಕ್ವಾಲಿಟಿ ಕಂಟೆಂಟ್ ಮೂಲಕವೇ ಇವರು ಇವತ್ತು ಬರೋಬ್ಬರಿ 29 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಗಳಿಸಿದ್ದಾರೆ. ಇವರ ಧ್ವನಿ ಮತ್ತು ವಿಡಿಯೋ ಪ್ರೆಸೆಂಟೇಷನ್ ಕ್ವಾಲಿಟಿ ಎಂಥವರನ್ನು ವಿಡಿಯೋಗೆ ಕನೆಕ್ಟ್ ಆಗುವಂತೆ ಮಾಡುತ್ತೆ. ನಂಬರ್ 4, ಉತ್ತರ ಕರ್ನಾಟಕದ ಹೆಮ್ಮೆ ಶಿವಪುತ್ರ ಯಶಾರಾಧ ಮತ್ತು ಅವರ ಇಡೀ ಟೀಮ್. ಇವರ ಕಾಮಿಡಿ ಶೋಸ್ ಚಾನಲ್ ಒಂದರಲ್ಲೇ ಇವತ್ತು 25 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವರ ಹಳ್ಳಿ ಶೈಲಿಯ ಅಪ್ಪಟ ಉತ್ತರ ಕರ್ನಾಟಕ ಭಾಷೆಯ ಕಾಮಿಡಿ ಡ್ರಾಮಾಗಳು ಯೂಟ್ಯೂಬ್ ಟ್ರೆಂಡಿಂಗ್ನಲ್ಲಿ ಯಾವಾಗಲೂ ನಂಬರ್ 1 ಸ್ಥಾನದಲ್ಲಿ ಇರುತ್ತವೆ. ಮಧ್ಯಮ ವರ್ಗದ ಕುಟುಂಬದ ಸಮಸ್ಯೆಗಳು, ಹಳ್ಳಿಯ ಜನರ ದಿನನಿತ್ಯದ ಲೈಫನ್ನು ತುಂಬ ಕಾಮಿಡಿಯಾಗಿ ಕಥೆಯ ರೂಪದಲ್ಲಿ ತರುತ್ತಾರೆ. ಇವರ ವಿಡಿಯೋಗಳ ವಿಶೇಷತೆ ಏನಂದರೆ, ಇಡೀ ಫ್ಯಾಮಿಲಿ ಒಟ್ಟಿಗೆ ಕೂತು ಯಾವುದೇ ಮುಜುಗರ ಇಲ್ಲದೆ ಆರಾಮವಾಗಿ ನೋಡಿ ನಗಬಹುದು. ರೀಜನಲ್ ಕಂಟೆಂಟ್ಗೆ ಇರೋ ಪವರ್ ಏನು ಅನ್ನೋದನ್ನು ಇವರು ಪ್ರೂವ್ ಮಾಡಿದ್ದಾರೆ. ನಂಬರ್ 5, ಫೈನಾನ್ಸ್ ವಿತ್ ಶರಣ್. ನಮಗೆ ಸ್ಕೂಲ್ ಅಥವಾ ಕಾಲೇಜ್ನಲ್ಲಿ ದುಡ್ಡು ಹೇಗೆ ಸಂಪಾದಿಸಬೇಕು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯಾರೂ ಹೇಳಿಕೊಡಲ್ಲ. ಆದರೆ ಶರಣ್ ಹೆಗ್ಡೆ ಅವರು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ 37 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿದ್ದು, ಬೋರ್ ಹೊಡಿಸೋ ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್ಸ್ ಮತ್ತು ಟ್ಯಾಕ್ಸ್ ಮ್ಯಾಟರ್ಸ್ ಅನ್ನ ಕಾಮಿಡಿ ಸ್ಕಿಟ್ಸ್ ಮೂಲಕ ಯೂತ್ಗೆ ತುಂಬಾ ಸಿಂಪಲ್ ಆಗಿ ಹೇಳಿಕೊಡ್ತಾರೆ. ವಿಭಿನ್ನವಾದ ಕಾಸ್ಟ್ಯೂಮ್ಸ್ ಹಾಕೊಂಡು ತಮಾಷೆಯಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋದು ಇವರ ಸಿಗ್ನೇಚರ್ ಸ್ಟೈಲ್. ಇವತ್ತು ದೇಶದ ಟಾಪ್ ಫೈನಾನ್ಸ್ ಇನ್ಫ್ಲೂಯೆನ್ಸ್ ಲಿಸ್ಟ್ನಲ್ಲಿ ಇವರ ಹೆಸರು ಮುಂಚೂಣಿಯಲ್ಲಿದೆ. ನಂಬರ್ 6, ಮಸ್ತ್ ಮಗ ಚಾನಲ್ನ ಶಿಫಾತ್ ಅವರು.
ಯೂಟ್ಯೂಬ್ನಲ್ಲಿ ಅತಿ ದೊಡ್ಡ ನ್ಯೂಸ್ ಫಾಲೋವಿಂಗ್ ಹೊಂದಿರೋ ಇವರ ಚಾನೆಲ್ನಲ್ಲಿ ಬರೋಬ್ಬರಿ 29 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಟಿವಿ ನ್ಯೂಸ್ ಚಾನೆಲ್ಗಳ ಗದ್ದಲದಿಂದ ದೂರ ಬಂದು ಯಾವುದೇ ಪಕ್ಷಪಾತ ಇಲ್ಲದೆ ಕೇವಲ ಫ್ಯಾಕ್ಟ್ ಮತ್ತು ರಿಯಾಲಿಟಿಯನ್ನ ಜನರ ಮುಂದೆ ಇಡೋ ಚಾನೆಲ್ ಇದು. ಪ್ರಪಂಚದಲ್ಲಿ ನಡೆಯೋ ಯುದ್ಧಗಳು ಇರಲಿ, ದೇಶದ GDP ಇರಲಿ ಅಥವಾ ಯಾವುದೇ ಸೆನ್ಸೇಷನಲ್ ವಿಷಯ ಇರಲಿ, ಅದನ್ನ ಒಬ್ಬ ಸಾಮಾನ್ಯ ಕನ್ನಡಿಗನಿಗೂ ಅರ್ಥ ಆಗೋ ತರಹ ಕ್ರಿಸ್ಪ್ ಆಗಿ ಅನಾಲಿಸಿಸ್ ಮಾಡ್ತಾರೆ. ಇವರ ವಾಯ್ಸ್ ಟೋನ್ ಮತ್ತು ನ್ಯೂಸ್ ಪ್ರೆಸೆಂಟ್ ಮಾಡೋ ಸ್ಟ್ರೈಟ್ ಫಾರ್ವರ್ಡ್ ಸ್ಟೈಲ್ ಕನ್ನಡಿಗರಿಗೆ ತುಂಬಾ ಇಷ್ಟ ಆಗಿದೆ. ನಂಬರ್ 7, ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿರೋ ಅನು ಕರಗಡ. ಇನ್ಸ್ಟಾಗ್ರಾಮ್ ಒಂದರಲ್ಲೇ 3 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಹೊಂದಿರುವ ಇವರು ಪ್ರತಿಯೊಬ್ಬ ಗೃಹಿಣಿ, ಮಧ್ಯಮ ವರ್ಗದ ಕುಟುಂಬದ ದಿನನಿತ್ಯದ ಲೈಫ್, ಗಂಡ ಹೆಂಡತಿ ರಿಲೇಶನ್ಶಿಪ್ಸ್ ಮತ್ತು ಮದರ್ಹುಡ್ ಜರ್ನಿಯನ್ನ ಕಾಮಿಡಿ ರೀಲ್ಸ್ ಮೂಲಕ ಪ್ರೆಸೆಂಟ್ ಮಾಡ್ತಾರೆ. ಇವರ ವಿಡಿಯೋಗಳು ಎಷ್ಟು ರಿಯಲಿಸ್ಟಿಕ್ ಆಗಿ ಇರುತ್ತೆ ಅಂದ್ರೆ ನೋಡೋ ಪ್ರತಿಯೊಬ್ಬ ಮಹಿಳೆಗೂ ಇದು ನಮ್ಮ ಮನೆಯಲ್ಲೂ ನಡೆಯುತ್ತೆ ಅಲ್ವಾ ಅಂತ ಅನ್ಸೋಕೆ ಶುರುವಾಗುತ್ತೆ. ಮಹಿಳಾ ಕಂಟೆಂಟ್ ಕ್ರಿಯೇಟರ್ಸ್ ಜಗತ್ತಿನಲ್ಲೇ ಇವರು ದೊಡ್ಡ ಇನ್ಸ್ಪಿರೇಷನ್. ನಂಬರ್ 8, ಕಲಾ ಮಾಧ್ಯಮ ಪರಮೇಶ್ವರ್ KS ನಡೆಸಿಕೊಡೋ ಈ ಚಾನಲ್ ಇವತ್ತು 24 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿದ್ದು ಈ ಯೂಟ್ಯೂಬ್ ಚಾನೆಲ್ ಅಲ್ಲ, ಇದು ನಮ್ಮ ಕನ್ನಡ ಚಿತ್ರರಂಗದ ಒಂದು ಜೀವಂತ ಇತಿಹಾಸ. ಚಂದನವನದ ಹಿರಿಯ ಕಲಾವಿದರು, ತೆರೆಮರೆ ತಂತ್ರಜ್ಞರು ಮತ್ತು ರಂಗಭೂಮಿ ಸಾಧಕರ ಜೀವನದ ಏಳು ಬೀಳುಗಳನ್ನ, ಅವರ ಸಾಧನೆಗಳನ್ನ ಸುದೀರ್ಘವಾದ ಇಂಟರ್ವ್ಯೂಗಳ ಮೂಲಕ ಮುಂದಿನ ಜನರೇಷನ್ಗೆ ದಾಖಲಿಸಿ ಇಡ್ತಿರೋ ಅದ್ಭುತ ಡಿಜಿಟಲ್ ಲೈಬ್ರರಿ ಇದು. ಸಿನಿಮಾ ಪ್ರೇಮಿಗಳಿಗೆ ಮತ್ತು ಕಲಿಯೋ ಆಸಕ್ತಿ ಇರೋರಿಗೆ ಇದೊಂದು ದೊಡ್ಡ ಗಣಿ ಇದ್ದಂತೆ. ನಂಬರ್ 9, ಟೆಕ್ ಇನ್ ಕನ್ನಡ. ಕರ್ನಾಟಕದ ಯೂತ್ಸ್ಗೆ ಹೊಸ ಮೊಬೈಲ್ಗಳು, ಗ್ಯಾಜೆಟ್ಗಳು ಮತ್ತು ದಿನನಿತ್ಯದ ತಂತ್ರಜ್ಞಾನದ ಅಪ್ಡೇಟ್ಗಳನ್ನು ಅಪ್ಪಟ ಕನ್ನಡದಲ್ಲೇ ಸುಲಭವಾಗಿ ರಿವ್ಯೂ ಮಾಡಿ ತಿಳಿಸಿಕೊಡೋ ಮೊದಲ ಮತ್ತು ಅತ್ಯಂತ ಭರವಸೆಯ ಚಾನಲ್ ಇದು. ಇವತ್ತು ಯೂಟ್ಯೂಬ್ನಲ್ಲಿ 12 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಇವರ ಟೆಕ್ ಅಪ್ಡೇಟ್ಸ್ ಫಾಲೋ ಮಾಡ್ತಾರೆ. ಯಾವುದೇ ಹೊಸ ಫೋನ್ ಮಾರ್ಕೆಟ್ಗೆ ಬಂದರೆ ಅದರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳನ್ನು ನೇರವಾಗಿ ಹೇಳೋ ಇವರ ರಿವ್ಯೂ ಸ್ಟೈಲ್ ಜನರಿಗೆ ತುಂಬ ಹೆಲ್ಪ್ ಆಗುತ್ತೆ. ಕನ್ನಡದಲ್ಲೂ ಕಂಪ್ಲೀಟ್ ಟೆಕ್ ಚಾನೆಲ್ ನಡೆಸಿ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಗಳಿಸಬಹುದು ಅಂತ ಇವರು ತೋರಿಸಿಕೊಟ್ಟಿದ್ದಾರೆ. ಕೊನೆಯದಾಗಿ ನಂಬರ್ 10, ಕರ್ನಾಟಕದ ಅಡುಗೆ ಮನೆ ರಾಣಿ ರೇಖಾ ಅಡುಗೆ. ಇವರ ಈ ಸಿಂಪಲ್ ಅಡುಗೆ ರೆಸಿಪಿಗಳಿಗೆ ಫಿದಾ ಆಗಿ ಇವತ್ತು ಯೂಟ್ಯೂಬ್ನಲ್ಲಿ ಬರೋಬ್ಬರಿ 29 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇವರನ್ನ ಪ್ರತಿದಿನ ಫಾಲೋ ಮಾಡ್ತಿದ್ದಾರೆ. ಬ್ಯಾಚುಲರ್ಸ್ ಇರಲಿ ಅಥವಾ ಹೊಸದಾಗಿ ಅಡುಗೆ ಕಲಿಯೋ ಹೌಸ್ ವೈಫ್ಸ್ ಇರಲಿ, ನಮ್ಮ ಸಾಂಪ್ರದಾಯಿಕ ಕರ್ನಾಟಕದ ಶೈಲಿಯ ಮುದ್ದೆ, ಸಾಂಬಾರು, ದೋಸೆಯಿಂದ ಹಿಡಿದು ಬೇಕರಿ ಸ್ಟೈಲ್ ಸ್ವೀಟ್ಸ್ ವರೆಗೂ ಪ್ರತಿಯೊಂದನ್ನು ಅತ್ಯಂತ ಸುಲಭವಾದ ಸ್ಟೆಪ್ಸ್ ಮೂಲಕ ಕಲಿಸಿಕೊಡ್ತಾರೆ. ಯಾವುದೇ ಅದ್ದೂರಿ ಹೈಫೈ ಸೆಟಪ್ ಇಲ್ಲದೆ ಪ್ರತಿಯೊಬ್ಬರ ಮನೆಯಲ್ಲೂ ಸಿಗೋ ಪದಾರ್ಥಗಳನ್ನೇ ಬಳಸಿ ಅಡುಗೆ ಮಾಡೋದು ಇವರ ಯಶಸ್ಸಿನ ಸೀಕ್ರೆಟ್. ಸೊ ಫ್ರೆಂಡ್ಸ್, ಇವರೇ ನಮ್ಮ ಕನ್ನಡ ಭಾಷೆ ಮತ್ತು ಕರ್ನಾಟಕದ ಕೀರ್ತಿಯನ್ನ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಎತ್ತಿ ಹಿಡಿದಿರೋ ಆ ಟಾಪ್ 10 ಡಿಜಿಟಲ್ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್. ಈ 10 ಜನರಲ್ಲಿ ನಿಮ್ಮ ಆಲ್ ಟೈಮ್ ಫೇವರೇಟ್ ಕಂಟೆಂಟ್ ಕ್ರಿಯೇಟರ್ ಯಾರು ಅಂತ ಈಗಲೇ ತಪ್ಪದೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.